ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಲ್ಲಿಕಾಯಿ ತೊಕ್ಕನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಲ್ಲಿಕಾಯಿನ ವಾಶ್ ಮಾಡಿಕೊಂಡು ನೀಟಾಗಿ ಒಣಗಿಸ್ಬಿಟ್ಟು ತುರ್ಕೋತಾ ಇದ್ದೀನಿ. ಸೊ ಇದೆಲ್ಲ ತುರ್ಕೊಂಡಾದಮೇಲೆ ನಾವು ಇದಕ್ಕೆ ನಲ್ಲಿಕಾಯಿ ತೊಕ್ಕೋಗೆ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಅರಿಶಿನ, ನಲ್ಲಿಕಾಯಿ ತುರಿದಿಟ್ಕೊಂಡಿರೋದು, ಸ್ವಲ್ಪ ಒಂದು ಹಾಫ್ ಕಪ್ಪಷ್ಟು ಚಿಲ್ಲಿ ಪೌಡರ್, ಹಾಗೆ ಮೆಂತ್ಯ, ಸಾಸಿವೆ, ಇಂಗು, ಸಾಸಿವೆ ಎಣ್ಣೆ ಹಾಗೂ ಸಾಲ್ಟ್. ಈಗ ಒಂದು ಪ್ಯಾನ್ ತಗೊಂಡು ಒಂದು ಕಪ್ಪಷ್ಟು ಸಾಸಿವೆ ಎಣ್ಣೆನ ಆ್ಯಡ್ ಮಾಡ್ಕೊತೀನಿ. ಪ್ಯಾನು ಬಿಸಿ ಆದಮೇಲೆ ಒಂದು ಕಪ್ಪಷ್ಟು ಸಾಸಿವೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕಾದಮೇಲೆ ಇದು 1 ಕಪ್ ಏನು ಯೂಸ್ ಮಾಡ್ತೀವಿ, ಇದು ನಲ್ಲಿಕಾಯಿ ತುರಿದಿಟ್ಕೊಂಡಿದ್ವಲ್ಲ ಅದಕ್ಕೆ ಮಾತ್ರ. ಸೊ ಈಗ ಎಣ್ಣೆ ಬಿಸಿ ಆದಮೇಲೆ ತುರಿದಿರೋ ನಲ್ಲಿಕಾಯಿ ಎಲ್ಲ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಲೈಕ್ ಇದು ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲೇ ಬೇಯಬೇಕು ಅಂದರೆ ಒಂದು 10 ಮಿನಿಟ್ಸ್ಗೆ ನೀಟಾಗಿ ಫ್ರೈ ಆಗುತ್ತೆ. ಸೊ ಇದು ಯಾವಾಗ ಗೊತ್ತಾಗುತ್ತೆ ಅಂದರೆ ಫ್ರೈ ಆಗಿದೆ ಅಂತ, ಬ್ರೌನ್ ಕಲರ್ ಹಾಕಬೇಕು, ಆಗ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಂತ ಅರ್ಥ. ಸೊ ನೆಕ್ಸ್ಟು ಇದು ಫ್ರೈ ಆಗಲಿ. ಇನ್ನೊಂದು ಪ್ಯಾನ್ ತಗೊಂಡು ಸೊ ಇದಕ್ಕೆ ಬೆಳ್ಳುಳ್ಳಿನೂ ಬೇಕಾಗುತ್ತೆ. ಸೊ ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ತೆಗೆದು ಜಜ್ಕೋತಿದ್ದೀನಿ. ಸೊ ಇನ್ನೊಂದು ಪ್ಯಾನ್ ತಗೊಂಡು ಹಾಫ್ ಕಪ್ಪಷ್ಟು ಸಾಸಿವೆ ಎಣ್ಣೆನೇ ಯೂಸ್ ಮಾಡ್ತಿದ್ದೀನಿ. ಸೊ ಇದಕ್ಕೆ ಸಾಸಿವೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಏನು ಜಜ್ಕೊಂಡಿದ್ದೀನಿ ಅದನ್ನ ಆ್ಯಡ್ ಮಾಡ್ತೀನಿ. ಸೊ ಇದೆಲ್ಲ ನೀಟಾಗಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಇಂಗು ಆ್ಯಡ್ ಮಾಡ್ಕೊತೀನಿ. ಒಂದು ಚಿಟಿಕೆ ಅಷ್ಟು ಇಂಗನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಇದೆಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೋತಾ ಇದ್ದೀನಿ. ಸೊ ಇದಾದಮೇಲೆ ನಾನೀಗ ಏನು ನಲ್ಲಿಕಾಯಿನ ಫ್ರೈ ಮಾಡ್ಕೊಂಡಿದ್ವು ಅದಕ್ಕೆ ಈ ಎಣ್ಣೆ ಹಾಗೆ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡಿದ್ವು ಅದನ್ನೆಲ್ಲ ಇದಕ್ಕೆ ಹಾಕ್ತಿದ್ದೀನಿ. ನಲ್ಲಿಕಾಯಿ ಫ್ರೈ ಮಾಡ್ಕೊಂಡಿದ್ದಕ್ಕೆ ಹಾಗೆ ಇದಕ್ಕೆ ಸಾಸಿವೆ ಹಾಗೂ ಮೆಂತ್ಯ ಪೌಡರ್ ಹಾಗೂ ಸಾಲ್ಟನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿನೇ ಈ ಪೌಡರ್ಸ್ ಎಲ್ಲ ಮಿಕ್ಸ್ ಮಾಡ್ತಿರೋದು. ಹಾಗೆ 2 ಸ್ಪೂನು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ 3 ಸ್ಪೂನಷ್ಟು ಚಿಲ್ಲಿ ಪೌಡರ್. ನಾವು ಚಿಲ್ಲಿ ಪೌಡರ್ ಸ್ವಲ್ಪ ಖಾರ ತಿಂತೀವಿ, ಸೊ ಅದಕ್ಕೆ 3 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಸೊ ನೀಟಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಸ್ಟವ್ ಆನ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಸೊ ಸೀದೋಗಲ್ಲ. ನೆಕ್ಸ್ಟು ಸೊ ಈಗ ಈ ಕಲರ್ ಬಂದರೆ ನಲ್ಲಿಕಾಯಿ ತೊಕ್ಕು ರೆಡಿಯಾಗಿದೆ ಅಂತ. ಇದನ್ನು ನಾವು ಚಪಾತಿಗೆ, ರೈಸ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಹಾಗೆ ಸ್ಟೋರ್ ಮಾಡ್ಕೋಬೋದು ನೀವು. ಅಪ್ ಟು 1 ಮಂತ್ ತನಕನೂ ಈ ತೊಕ್ಕನ್ನ ಸ್ಟೋರ್ ಮಾಡಿ.